ಯಾಕೆಂದ್ರೆ ನರಿ ಮತ್ತೆ ಇದ್ರದೊಂದು ಆಪ್ಷನ್ ಅಲ್ಲಿ ಕೊಟ್ಟು ನೋಡಿದ್ದಾರೆ. ಸಜೆಷನ್ ಅಂತಂದ್ರೆ ಅದ್ರ ಒಳಗಡೆ ಸ್ವಲ್ಪ ಗೋಲ್ಮಾಲ್ಗಳು ನಡೆಯುತ್ತಲ್ಲ, ಅದ್ರ ಬಗ್ಗೆ ಸ್ವಲ್ಪ ಈ ನಾಟಕ ಆಡೋದು ಹೊರಗಡೆ ಒಂದು ಒಳಗಡೆ ಒಂದು, ಹೊರಗಡೆನೆ ಅವ್ರದ್ದು ಥೀಮೇ ಬೇರೆ ತರ ಇರುತ್ತೆ. ಯಾಕೆಂದ್ರೆ ಗಾಸಿಪ್ ಇಲ್ಲ ಅಂತಂದ್ರೆ ಜೀವನನೇ ಇಲ್ಲ. ಜಗಳ ಇರ್ಬೇಕು, ಜಗಳನೇ ಇಲ್ಲ ಅಂತಂದ್ರೆ ಸೈಲೆಂಟ್ ಆಗಿದ್ರೆ ಏನ್ ಬಂತು ಮನೆ ಒಳಗಡೆ. ನನ್ಗೆ ಅಷ್ಟು ಐಡಿಯಾಸ್ ಇಲ್ಲ. ಬಿಗ್ ಬಾಸ್ ಅಲ್ಲಿ ಏನು ನಾವೇನು ನೋಡೋದಿಲ್ಲ. ಬಟ್ ಈ ಸಲ ಏನೋ ಡಿಫ್ರೆಂಟ್ ಆಗಿದೆ ಅಂತ ಸುದೀಪ್ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಏನೋ ಡಿಫ್ರೆಂಟ್ ಆಗಿ ಬರುತ್ತೆ ಅಂತ ನಾವು ಕಾಯ್ತಾ ಇದೀವಿ ಅಷ್ಟೇ. ಯಾಕೆಂದ್ರೆ ನರಿ ಮತ್ತೆ ಇದ್ರದೊಂದು ಆಪ್ಷನ್ ಅಲ್ಲಿ ಕೊಟ್ಟು ನೋಡಿದ್ದಾರೆ. ನೀವು ಅನ್ಕೊಂಡಂಗೆ ಇಷ್ಟು ವರ್ಷ ಇರಲ್ಲ, ಇದ್ರಲ್ಲಿ ಏನೋ ಟ್ವಿಸ್ಟ್ ಇದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಏನ್ ಬರುತ್ತೆ ಅನ್ನೋದು ಕಾದ್ ನೋಡ್ತಾ ಇದ್ದೀವಿ. ಸಜೆಷನ್ ಅಂತಂದ್ರೆ ಅದ್ರ ಒಳಗಡೆ ಸ್ವಲ್ಪ ಗೋಲ್ಮಾಲ್ಗಳು ನಡೆಯುತ್ತಲ್ಲ, ಅದ್ರ ಬಗ್ಗೆ ಸ್ವಲ್ಪ ಇದ್ ಮಾಡ್ಕೊಂಡು ಆನೆಸ್ಟ್ ಆಗಿ ಮಾಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ. ಸ್ಪರ್ಧೆಗಳು ಸ್ವಲ್ಪ ಆನೆಸ್ಟ್ ಆಗಿದ್ರೆ ಜನಗಳು ಮುಟ್ಬೋದು ಅನ್ಕೊಂತೀನಿ. ನಾಟಕ ಆಡೋದು ಹೊರಗಡೆ ಒಂದು ಒಳಗಡೆ ಒಂದು, ಹೊರಗಡೆನೆ ಅವ್ರದ್ದು ಥೀಮೇ ಬೇರೆ ತರ ಇರುತ್ತೆ. ಒಳಗಡೆ ಬಂದು ಅದಕ್ಕೋಸ್ಕರ ಗೆಲ್ಲೋಕ್ಕೋಸ್ಕರ ಇನ್ನೊಂದ್ ತರ ನಾಟಕ ಆಡ್ತಾರೆ. ಸ್ವಲ್ಪ ಫ್ರಾಂಕ್ ಆಗಿದ್ರೆ ಜನಗಳು ತಲುಪಬಹುದು ಅಂತ. ಬಿಗ್ ಬಾಸ್ ಅನ್ನು ನೋಡಿರ್ತಾರೆ, ಸೀಸನ್ ನೋಡಿ ಬಿಗ್ ಬಾಸ್ ಹೋಗ್ತೀನಿ ಅಂದಾಗ ಸೀಸನ್ಗಳನ್ನು ನೋಡ್ಕೊಂಡು ಬಂದು ಹ್ಯಾಕ್ ಮಾಡ್ತಿರ್ತಾರೆ. ರಿಯಾಲಿಟಿ ಬೇಕಂತೀರ ಅಥವಾ ರೀಲ್ನೆಸ್ ಬೇಕಂತೀರ? ಒಂದು ನಿಮಿಷ, ನಾನು ವಿಡಿಯೋ ಮಾಡ್ಕೊಳ್ತೀನಿ. ವೆಯ್ಟ್. ರಿಯಾಲಿಟಿ ಇರ್ಬೇಕಂದ್ರೆ ರೀಲ್ನೆಸ್ ಇರ್ಬೇಕಂತೀರ? ಸರ್, ರಿಯಾಲಿಟಿ ಇರಬೇಕು. ಜನಗಳಿಗೆ ಬೇಕಾಗಿರುತ್ತೆ ರಿಯಾಲಿಟಿ. ಈಗ ರಾಜಕೀಯ ಥರ ಟಿವಿ ಸ್ಟೇಷನು, ಟೆಲಿವಿಷನ್ ಸಹ ಅದೇ ಥರ ಆಗಿಬಿಟ್ರೆ ಜನಗಳಿಗೆ ಎಲ್ಲರ ಮೇಲೂ ನಂಬಿಕೆ ಹೋಗುತ್ತೆ ಅನ್ಕೊತೀನಿ. ಬಿಗ್ ಬಾಸ್ ಅಂದರೆ ಈಸ್ ಅ ರಿಯಾಲಿಟಿ ಶೋ. ಕರ್ನಾಟಕದಲ್ಲೇ ಒಂದು ಒಳ್ಳೆ ಶೋ. ಅದು ಒಳ್ಳೆ ಆನೆಸ್ಟಾಗಿ ಬಂದರೆ ಜನಗಳಿಗೆ ಇಷ್ಟ. ಆನೆಸ್ಟಾಗಿ ಬರಲಿಲ್ಲ ಅಂದರೆ ಯಾರೂ ನೋಡಲ್ಲ. ಪ್ರತಿ ಸೀಸನ್ ಅಲ್ಲಿ ಜಗಳ ಅನ್ನೋದಿರುತ್ತೆ, ಅದು ಇರುತ್ತೆ. ಆ ರೀತಿ ಜಗಳ ಮಾಡುವಂಥವ್ರು ಇರ್ಬೇಕಂತೀರಾ? ಖಂಡಿತ ಇರಬೇಕು. ಯಾಕೆಂದ್ರೆ ಗಾಸಿಪ್ ಇಲ್ಲ ಅಂತಂದರೆ ಜೀವನನೇ ಇಲ್ಲ. ನಾವು ಗಾಸಿಪ್ ಆಗ್ತಾ ಇದೆ ನಾವು ಅಂದರೆ ಎಲ್ಲ ಮುಂದೆ ಹೊರಿತಾ ಇದೀವಿ ಅಂತ, ಇಲ್ಲ ಅಂತಂದ್ರೆ ಹಿಂದೆನೇ ಇದೀವಿ ಅಂತ. ಖಂಡಿತ ಜಗಳ ಇರ್ಬೇಕು. ಜಗಳನೇ ಇಲ್ಲ ಅಂತಂದ್ರೆ ಸೈಲೆಂಟ್ ಆಗಿದ್ರೆ ಏನ್ ಬಂತು ಮನೆ ಒಳಗಡೆ. ಈಗ ಮನೇಲಿ ಒಳಗೆ ಗಂಡ ಹೆಂಡತಿ ಅಕ್ಕ ತಮ್ಮ ಜಗಳ ಆಡ್ತಿರ್ತಾರೆ, ಎಲ್ಲರೂ ಆಡ್ತಿದ್ರೆ ಹೆಂಗೆ ಚೆನ್ನಾಗಿರುತ್ತಲ್ಲ. ಬಿಗ್ ಬಾಸ್ಗೆ ಕಾಂಟ್ರವರ್ಸಿ ಪೀಪಲ್ ಬರಬೇಕು, ಒಂದಿಷ್ಟು ವೈರಲ್ ಆದವ್ರ ಪೀಪಲ್ ವೈರಲ್ ಆಗಿರೋರು ಬರಬೇಕು. ಅವಾಗ ಅವ್ರದ್ದೆಲ್ಲ ಹೊರಗೆ ಬರುತ್ತೆ. ಕಾಂಟ್ರವರ್ಸಿ ಆದವ್ರು ಜಾಸ್ತಿ ಬರಬೇಕು, ಭಾಳ ಬೆಳೆದಿಂದ ಬರಬೇಕು ಅನ್ನೋ ಬಹಳಷ್ಟು ಹೆಸರುಗಳು ಕೇಳಿ ಬರ್ತಾ ಇದೆ. ಅವ್ರು ಬರ್ಬೇಕಂತೀರಾ? ಬಿಗ್ ಬಾಸ್ಗೆ ಸೂಟೇಬಲ್ ಬರಬೇಕು. ಯಾಕೆ ಅಂತಂದ್ರೆ ಅವರು ರೀಲ್ಸ್ ಎಲ್ಲ ಮಾಡ್ಕೊಂಡು ತುಂಬಾ ಬಡತನದಿಂದ ಬಂದಿರ್ತಾರೆ. ಅಂಥವ್ರಿಗೆಲ್ಲ ಒಂದು ಒಳ್ಳೆ ವೇದಿಕೆ ಸಿಕ್ಕಿದ್ರೆ ಅವರು ಮುಂದೆ ಬರ್ಬೋದು ಅಂತ ಅನ್ಕೊಂತೀವಿ. ಅವ್ರಿಗಿಂತ ಜಾಸ್ತಿ ಟ್ಯಾಲೆಂಟ್ಗಳಿದ್ದಾರೆ, ಎಲೆಮರೆಕಾಯಿ ಅಂತ ಬಹಳಷ್ಟು ಪ್ರತಿಭೆಗಳಿದ್ದಾರೆ. ಬಂದ್ರೂ ಓಕೆ, ನಮ್ಗೇನಿಲ್ಲ. ಯಾರು ಬಂದ್ರು ನೋಡ್ತೀವಿ. ಒಟ್ಟಿಗೆ ಆನೆಸ್ಟ್ ಆಗಿದ್ರೆ ಚಂದ ಅಷ್ಟೇನೆ. ಒಂದು ಎಂಟರ್ಟೈನ್ಮೆಂಟ್ ಇರಬೇಕು. ರೆಗ್ಯುಲರ್ ನೋಡ್ತೀರಾ? ರೆಗ್ಯುಲರ್ ನೋಡ್ತೀನಿ ಬಿಗ್ ಬಾಸ್. ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಹೋದ್ ಸರಿ, ನಾನು ನೆಕ್ಸ್ಟ್ ಇಂದ ಬಿಗ್ ಬಾಸ್ ನಡೆಸಲ್ಲ ಅಂತ ಹೇಳಿ. ಮತ್ತೆ ಅವರೇ ಮಾಡ್ತಾ ಇದ್ದಾರೆ, ಅದನ್ನೇನು ಹೇಳ್ತೀರಾ? ಅವ್ರನ್ನ ನಡೆಸಲ್ಲ ಅಂತ ಹೇಳಿದ್ರು. ಬಟ್ ಯಾರು ಬರ್ತಾರೋ ಅಂದ್ರೆ ಪ್ರೋಗ್ರಾಮ್ ಚೆನ್ನಾಗಿ ಬರಲ್ಲ ಅನ್ಕೊಂಡಿದ್ವಿ. ಬಟ್ ಅವರೇ ಬರ್ತಿರೋದಕ್ಕೆ ಬೆಸ್ಟ್. ಖುಷಿ ಆಯ್ತು. ಯಾ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್.